ನೀಟ್ 2026ರ ಇವತ್ತಿನ ಒಂದು ಎಲ್ಲ ನ್ಯೂಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ. ಅಂದರೆ ನಾವು ತಿಳಿದುಕೊಳ್ಬೇಕಾದಂತಹ ಎಲ್ಲ ಮಾಹಿತಿಗಳನ್ನು, ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಟಾಪರ್ಸ್ ಇದ್ದಾರೆ, ಎಷ್ಟು ಕಾಲೇಜ್ಗಳು ಒಂದು ಬ್ಯಾನರ್ಸ್ಗಳನ್ನು ರೆಡಿ ಮಾಡಿ ಹಾಕಿದ್ದಾರೆ, ನ್ಯೂಸ್ ಪೇಪರಲ್ಲಿ ಎಷ್ಟು ಒಂದು ಕಾಲೇಜ್ಗಳ ಒಂದು ಟಾಪರ್ಸ್ಗಳ ಸಂಖ್ಯೆಯನ್ನು ತೋರಿಸ್ತಾ ಇದ್ದಾರೆ, ಎಲ್ಲವನ್ನು ನಿಮಗೆ ವಿವರಣೆಯನ್ನು ಕೊಡ್ತೇನೆ. ಅದರ ಜೊತೆಗೆ ನಮ್ಮ ಕರ್ನಾಟಕದ ಕಾಂಪಿಟೇಷನ್ ಲೆವೆಲ್ ಯಾವ ರೀತಿಯಲ್ಲಿದೆ ಎಂಬುದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಬನ್ನಿ ವಿಡಿಯೋನ ಆರಂಭಿಸೋಣ. ಮೊದಲಿಗೆ ನೀಟ್ ಮರುಪರೀಕ್ಷೆ ರಿಸಲ್ಟ್ ಈ ಒಂದು ವಿದ್ಯಾರ್ಥಿಗಳಿಗೆ ಅತೃಪ್ತಿಯನ್ನು ತಂದಿದೆ ಅಂತ ತೋರಿಸ್ತಾ ಇದ್ದಾರೆ. ಇದನ್ನು ನಮಗೆ ಎಲ್ಲರೂ ಗೊತ್ತೇ ಇದೆ. ನಮ್ಮ ರಿಸಲ್ಟನ್ನು ನೋಡಿ ನಮಗೆ ಭಾಳಷ್ಟು ಒಂದು ಡಿಸಪಾಯಿಂಟ್ ಆಗಿದೆ. ನಿಜ ಹೇಳಬೇಕಂದ್ರೆ ಈ ವರ್ಷ ನಾವು 500 ಅಂಕಗಳಿಗೆ ಆರಾಮಾಗಿ ಸೀಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ವರ್ಷ 498, 496 ಈ ಒಂದು ಅಂಕಗಳಿಗೂ ಕೂಡ ರ್ಯಾಂಕ್ ಭಾಳಷ್ಟು ದೂರ ಹೋಗಿಬಿಟ್ಟಿದೆ. ಆಲ್ ಇಂಡಿಯಾ ರ್ಯಾಂಕಿಂಗಲ್ಲಿ ನಮ್ಮ ರ್ಯಾಂಕ್ ಅಷ್ಟು ದೂರ ಹೋಗಿಬಿಟ್ಟಿದೆ. ನಮಗೆ ಸೀಟ್ ಸಿಗುತ್ತೋ ಸಿಗಲ್ವೋ ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳಿಗಿರುವಂಥ ಡೌಟ್ ಆಗಿದೆ. ಬಟ್ ನಾವೇನು ತಿಳ್ಕೊಳ್ಬೇಕಂದ್ರೆ ನಮ್ಮ ಕರ್ನಾಟಕದ ಕಾಂಪಿಟೇಷನ್ ಲೆವೆಲ್ ಯಾವ ರೀತಿಯಲ್ಲಿದೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ನಮ್ಮ ಮೇಲೆ ಇದ್ದಾರೆ, ಈ ಎಲ್ಲ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು. ತಿಳ್ಕೊಳ್ಬೇಕು ಅಂದರೆ ಆ ಒಂದು ಮಾಹಿತಿಯನ್ನು ನಮಗೆ ಎಲ್ಲಿ ತಿಳ್ಕೊಳ್ಬೇಕು ಎಂಬುದನ್ನು ನೀವು ಯೋಚಿಸ್ತಾ ಇರ್ತೀರಿ. ಇನ್ನೊಂದು ವಿಷಯವನ್ನು ಹೇಳಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ KA ಇದೆಯಲ್ಲ, KA ಏನು ಮಾಡುತ್ತಂದರೆ ನಿಮಗೊಂದು ಲಿಸ್ಟನ್ನು ರಿಲೀಸ್ ಮಾಡುತ್ತೆ. ನಮ್ಮ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಿರುವಂತಹ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಒಂದು ರೋಲ್ ನಂಬರನ್ನು ಕೊಟ್ಟು ಅದರ ಮುಂದೆ ಅವರ ಮಾರ್ಕ್ಸನ್ನು ಕೊಡ್ತಾರೆ. ಆ ಒಂದು ಲಿಸ್ಟನ್ನು ನಿಮಗೆ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ಇಲ್ಲಿ ಹಿಂದೆ ತೋರಿಸ್ತೇನೆ ನೋಡಿ. ಈ ರೀತಿಯ ಒಂದು ಲಿಸ್ಟನ್ನು ನಿಮಗೆ ಪ್ರೆಸೆಂಟ್ ಮಾಡ್ತಾರೆ. ಈ ಲಿಸ್ಟಲ್ಲಿ ನಿಮ್ಮ ಸೀರಿಯಲ್ ನಂಬರ್ ಎಷ್ಟಿದೆ ಅದು ನಿಮ್ಮ ಒಂದು ಸ್ಟೇಟ್ ರ್ಯಾಂಕಿಂಗ್ ಅಂತ ನೀವು ತಿಳ್ಕೊಳ್ಬೋದು. ಬಟ್ ಅದು ಸ್ಟೇಟ್ ರ್ಯಾಂಕಿಂಗ್ ಆಗಿರೋದಿಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ನಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಮೇಲೆ ನಮಗೆ ಅಲಾಟ್ಮೆಂಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಆಲ್ ಇಂಡಿಯಾದ ಎಲ್ಲ ಪರ್ಸನ್ಸ್ಗಳು ಬಂದು ನಮ್ಮೆಲ್ಲ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಾ? ಖಂಡಿತವಾಗಿ ಇಲ್ಲ. ನಮ್ಮ ಕೇವಲ ಕರ್ನಾಟಕದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಗೋರ್ಮೆಂಟ್ ಸೀಟ್ಸ್ಗಳನ್ನು, ಸೆಮಿ ಗೋರ್ಮೆಂಟ್ ಸೀಟ್ಸ್ಗಳನ್ನು ತೆಗೆದುಕೊಳ್ಳುವಂಥ ಹಕ್ಕಿದೆ. ಅವರು ಮಾತ್ರ ಪಾರ್ಟಿಸಿಪೇಟ್ ಮಾಡೋದು. ಬಟ್ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಬೇಸಿಸ್ ಮೇಲೆ ಅಲಾಟ್ಮೆಂಟ್ ಆಗೋದು. ನಿಮಗೆ KA ಮತ್ತೆ ಇನ್ನೊಂದು ಸ್ಟೇಟ್ ರ್ಯಾಂಕಿಂಗ್ ಅಂತ ರಿಲೀಸ್ ಮಾಡೋದಿಲ್ಲ. ಕೇವಲ ನಿಮಗೆ ಒಂದು ಡಾಟಾ ಸಿಗಲಿ ಅಂತ ಈ ಒಂದು PDF ಅನ್ನು ರಿಲೀಸ್ ಮಾಡ್ತಾರೆ. ಇದರಲ್ಲಿ ನಿಮಗೆ ಪೂರ್ತಿಯಾದಂತಹ ಮಾಹಿತಿ ದೊರಕೋದಿಲ್ಲ. ನಿಮ್ಮ ಕೆಟಗರಿಯಲ್ಲಿ ಎಷ್ಟು ಜನ ಇದ್ದಾರೆ, ನಿಮ್ಮ ರಿಸರ್ವೇಷನಲ್ಲಿ ಎಷ್ಟು ಜನ ಇದ್ದಾರೆ ಎಂಬುದನ್ನು ಈ ಒಂದು PDF ಅನ್ನು ನೋಡಿದರೆ ನಿಮಗೆ ಮಾಹಿತಿ ಸಿಗೋದಿಲ್ಲ. ಈ PDF ಅನ್ನು ಲಾಸ್ಟ್ ಇಯರ್ ರಿಲೀಸ್ ಮಾಡಿದ್ರು. ಆದ್ದರಿಂದ ನಿಮಗೆ ತೋರಿಸ್ತಾ ಇದ್ದೇನೆ. ಇದೇ ರೀತಿಯಲ್ಲಿ 2024ರಲ್ಲಿ ರಿಲೀಸ್ ಮಾಡಿದ್ರು. ಬಟ್ 2022, 2021ಕ್ಕೆ ಹೋದಾಗ ಆ ಒಂದು ಟೈಮಲ್ಲಿ ಯಾವ ರೀತಿಯಲ್ಲಿ ರಿಲೀಸ್ ಮಾಡ್ತಾ ಇದ್ರು ಅಂದರೆ ಅದರಲ್ಲಿ ನಿಮ್ಮ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ರು. ನಿಮ್ಮ ಕೆಟಗರಿ ಎಷ್ಟಿದೆ, ನಿಮ್ಮ ಕೆಟಗರಿಯಲ್ಲಿ ನಿಮ್ಮ ಇನ್ಕಮ್ ಎಷ್ಟಿದೆ, ನಿಮ್ಮದು ಯಾವ್ಯಾವ ರಿಸರ್ವೇಷನ್ಗಳು ಬರುತ್ತೆ, ಪೂರ್ತಿ ಮಾಹಿತಿಯನ್ನು ಡಿಸ್ಪ್ಲೇ ಮಾಡ್ತಾ ಇದ್ರು. ಬಟ್ ಅದು ಕಾನ್ಫಿಡೆನ್ಷಿಯಲಿ ಸ್ವಲ್ಪ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಯಿತು. ಆದ್ದರಿಂದ ಈ ರೀಸೆಂಟ್ ಇಯರ್ಸಲ್ಲಿ ಈ ರೀತಿಯ ಒಂದು ನಿಮ್ಮ ಮೆರಿಟ್ ಲಿಸ್ಟನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ವರ್ಷ ಯಾವಾಗ ರಿಲೀಸ್ ಮಾಡ್ತಾರೆ ಎಂಬುದನ್ನು ನೋಡ್ಕೊಂಡು ಹೋದರೆ ಈ ವರ್ಷ ನಿಮಗೆ ಲಿಂಕ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಅವಕಾಶ ಕೊಟ್ಟಿಲ್ಲ. ಈಗ ಕೊಟ್ಟಿದ್ದಾರೆ ನೋಡಿ ಅಪ್ಲಿಕೇಶನ್ ಫಾರ್ಮನ್ನು ಹಾಕೋದಕ್ಕೆ. ಅದರಲ್ಲಿ ನೀವು ಟಚ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಆಲ್ರೆಡಿ KCETಗೆ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿದಿರಲ್ಲ, ಅದೇ ಒಂದು ಅಪ್ಲಿಕೇಶನ್ ಫಾರ್ಮ್ಗೆ ನೀವು ಮುಂದುವರಿತೀರಾ. ನೀವು ಮತ್ತೆ ಇನ್ನೊಂದು ಬಾರಿ ನೀಟ್ಗಾಗಿ ಅಪ್ಲಿಕೇಶನ್ ಫಾರ್ಮ್ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ. ನೀವು KCETಯನ್ನು ಬರೆದಿದ್ದರೆ ನೀವು ಖಂಡಿತವಾಗಿ ಸುಮ್ಮನೆ ಕೂತ್ಕೊಳ್ಳಿ. ನಿಮಗೆ ಒಂದು ಲಿಂಕಿಂಗ್ ಪ್ರೊಸೆಸ್ ಅಂತ ಬಿಡ್ತಾರೆ. ಈ KCETಯನ್ನು ನೀಟೊಂದಿಗೆ ಅಂದರೆ NTA ನೀಟೊಂದಿಗೆ ನೀವು ಲಿಂಕ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕ್ ಅನ್ನು ರಿಲೀಸ್ ಮಾಡ್ತಾರೆ. ಅದು ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ರಿಲೀಸ್ ಮಾಡಿದ ತಕ್ಷಣ ನಿಮಗೆ ಅಪ್ಡೇಟ್ ಅನ್ನು ಮಾಡ್ತೇನೆ. ಅಪ್ಡೇಟ್ ಮಾಡೋದಾಗ ನೀವು ಏನು ಮಾಡ್ಕೊಳ್ಬೇಕಂದ್ರೆ ನಿಮ್ಮ ನೀಟ್ನ ಅಂಕಗಳನ್ನು ತೆಗೆದುಕೊಂಡು ಬಂದು ನೀವು KCET ವೆಬ್ಸೈಟಲ್ಲಿ ನೀವು ಲಿಂಕ್ ಮಾಡ್ಕೊಳ್ಬೇಕು. ಲಿಂಕ್ ಮಾಡ್ಕೊಂಡ ನಂತರ ನೀವು ಮುಂದಿನ ಪ್ರೊಸೀಜರ್ಗಳಿಗೆ ಕಂಟಿನ್ಯೂ ಮಾಡ್ತೀರಿ. ಅಲ್ಲಿಯವರೆಗೂ ನಾವು ಯಾವುದೇ ಒಂದು ಲಿಂಕ್ನ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲ್ಲಿಯವರೆಗೂ ನಮಗೆ ನೀಟ್ ಮತ್ತು KCET ಲಿಂಕನ್ನು ರಿಲೀಸ್ ಮಾಡ್ತಾರೋ ಅಲ್ಲಿಯ ತನಕ ನಾವು ವೇಟ್ ಮಾಡಬೇಕಾಗುತ್ತೆ. ಯಾರಿಗೆ ಅಂದರೆ KCET ಅಪ್ಲಿಕೇಶನ್ ಫಾರ್ಮನ್ನು ಹಾಕಿದವರಿಗೆ. ಯಾರ್ಯಾರು KCET ಅಪ್ಲಿಕೇಶನ್ ಫಾರ್ಮನ್ನು ಹಾಕಿಲ್ಲ, ನಾನು ಕೇವಲ ನೀಟ್ಗೆ ಪಾರ್ಟಿಸಿಪೇಟ್ ಮಾಡೋನಿದ್ದೇನೆ ಅಂಥವರಿಗೆ ಯಾವ ಒಂದು ಲಿಂಕನ್ನು ರಿಲೀಸ್ ಮಾಡಿದ್ದಾರೆ ಅಂದರೆ ನೀಟ್ಗೆ ಸಪ್ರೇಟ್ ಆಗಿರುವಂಥ ಒಂದು ಲಿಂಕನ್ನು ರಿಲೀಸ್ ಮಾಡಿದ್ದಾರೆ. ನಾನು KCET ಎಕ್ಸಾಮನ್ನೇ ಬರೆದಿಲ್ಲ, ನಾನು ಹೊಸದಾಗಿ KAಯಲ್ಲಿ ಇನ್ವಾಲ್ವ್ ಆಗ್ತೇನೆ, KAಯಲ್ಲಿ ನಾನು ಅಪ್ಲಿಕೇಶನ್ ಫಾರ್ಮನ್ನು ಹಾಕ್ತೇನೆ ಅಂದರೆ ನಿಮಗೆ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಹಾಕ್ಬೋದಾಗಿರುತ್ತೆ. ನೀವು ಕೌನ್ಸಿಲಿಂಗ್ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಾನು KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟೇ ಮಾಡಿಲ್ಲ. ಖಂಡಿತವಾಗಿ ನಿಮಗೆ ನೀಟ್ಗೆ ಅವಕಾಶ ಕೊಡ್ತಾರೆ. ನೀಟ್ಗೆ ಸಪ್ರೇಟಾಗಿ ನಿಮಗೆ ಪೂರ್ತಿಯಾದಂತಹ ಒಂದು ಮಾಹಿತಿಯನ್ನು ಕೊಡ್ತಾರೆ. ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದಾಗಿರ್ಬೋದು, ಪೂರ್ತಿ ಆಪ್ಷನ್ ಎಂಟ್ರಿಯನ್ನು ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ನೀವು KCETಗೆ ನೀವು ಲಿಂಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು KCET ಎಕ್ಸಾಮನ್ನು ಬರೆದಿದ್ದರೆ ಅಥವಾ KCET ಅಪ್ಲಿಕೇಶನ್ ಫಾರ್ಮನ್ನು ಹಾಕಿದರೆ ನೀವು ಟೆನ್ಷನ್ನೇ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಲಿಂಕಿಂಗ್ ಪ್ರೊಸೆಸ್ ಬಿಟ್ಟಾಗ ನೀವು ಮುಂದಿನ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ.
ಈಗ ನಮಗೆ ಅರ್ಥವಾಗಿದೆ ಈ ಒಂದು ಮೆರಿಟ್ ಲಿಸ್ಟ್ ಅಂದ್ರೆ ಏನು, ಈ ಎಲ್ಲ ಮಾಹಿತಿಗಳು ಅರ್ಥವಾಗಿ ಹೋಗಿದೆ. ಈಗ ನಮಗೆ ಪ್ರೆಸೆಂಟ್ ಸಿಚುವೇಶನಲ್ಲಿ ನಾವು ಏನು ಮಾಡಬೇಕಂದ್ರೆ ನಮ್ಮ ಕರ್ನಾಟಕದ ಕಾಂಪಿಟೇಷನ್ ಲೆವೆಲ್ ಯಾವ ರೀತಿಯಲ್ಲಿದೆ ಎಂಬುದನ್ನು ಮಾತ್ರ ತಿಳ್ಕೊಳ್ಬೇಕು. ಈಗ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ಲಿಂಕಿಂಗ್ ಪ್ರೊಸೆಸನ್ನು ರಿಲೀಸ್ ಮಾಡಿಲ್ಲ, ಆದ್ದರಿಂದ ನೀವು ಆರಾಮಾಗಿ ಕೂತ್ಕೊಂಡು ಕರ್ನಾಟಕದಲ್ಲಿ ಯಾವ ರೀತಿಯ ಒಂದು ಕಾಂಪಿಟೇಷನ್ ಲೆವೆಲ್ ಇದೆ ಎಂಬುದನ್ನು ತಿಳ್ಕೊಳ್ಳಿ. ನನ್ನ ವಿಡಿಯೋಗಳಲ್ಲಿ ನಾನು ಮ್ಯಾಕ್ಸಿಮಮ್ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ನನ್ನ ಒಂದು ವಿಡಿಯೋದಲ್ಲಿ ನಿಮಗೆ ಫ್ರೀಯಾಗಿ ನಿಮಗೆ ಪೂರ್ತಿ ಮಾಹಿತಿಯನ್ನು ದೊರಕಿಸೋದಕ್ಕೆ ನಾನು ಟ್ರೈ ಮಾಡ್ತೇನೆ. ಹಾಗಿದ್ರೆ ಬನ್ನಿ, ನಮ್ಮ ಕರ್ನಾಟಕದ ಅನೇಕ ಕಾಲೇಜ್ಗಳು ಕ್ಲೈಮ್ ಮಾಡ್ತಾ ಇರುವಂತಹ ರ್ಯಾಂಕ್ ಎಷ್ಟು, ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಈ ರೀತಿಯ ಒಂದು ಎಕ್ಸಲೆಂಟ್ ಕಾಲೇಜ್ ಆಗಿರ್ಬೋದು, ಎಕ್ಸ್ಪರ್ಟ್ ಕಾಲೇಜ್ ಆಗಿರ್ಬೋದು, ಆಳ್ವಾಸ್ ಕಾಲೇಜ್ ಆಗಿರ್ಬೋದು, ಎಕ್ಸೆಲ್ ಕಾಲೇಜ್ ಆಗಿರ್ಬೋದು ಮತ್ತು ಕ್ರಿಯೇಟಿವ್ ಕಾಲೇಜ್ ಆಗಿರ್ಬೋದು, ಈ ರೀತಿಯ ಕಾಲೇಜ್ಗಳಲ್ಲಿ ರ್ಯಾಂಕನ್ನು ರಿಲೀಸ್ ಮಾಡಿದ್ದಾರೆ. ಬಟ್ ನೋಡಿ, ಈ ಒಂದು ರ್ಯಾಂಕನ್ನು ರಿಲೀಸ್ ಮಾಡಬೇಕಾಗಿತ್ತು, ಅವರು ಏನು ಮಾಡಿದ್ದಾರೆ, ಅವರ ಮಾರ್ಕ್ಸನ್ನು ರಿಲೀಸ್ ಮಾಡಬೇಕಾಗಿತ್ತು. ಬಟ್ ರಿಲೀಸ್ ಮಾಡಿದ್ದೇನು, ಪರ್ಸೆಂಟೈಲನ್ನು ತೋರಿಸ್ತಾ ಇದ್ದಾರೆ. ಇದರ ಮೀನಿಂಗ್ ಏನು? ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಅಷ್ಟೊಂದು ಸ್ಕೋರ್ ಮಾಡಿಲ್ಲ. ಅಂದರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ, ಲಾಸ್ಟ್ ಇಯರು ಒಂದೊಂದು ಬ್ಯಾನರ್ಗಳನ್ನ ಒಂದೊಂದು ಪೇಜಲ್ಲ 5-5 ಪೇಜ್ಗಳಲ್ಲಿ ಹಾಕ್ತಾ ಇದ್ರು. ನಮ್ಮ ಕಾಲೇಜ್ನಲ್ಲಿ ಇಷ್ಟು ಜನ ಟಾಪರ್ಸ್ ಇದ್ದಾರಂತ ನ್ಯೂಸ್ ಪೇಪರಲ್ಲಿ ಫಸ್ಟ್ 5 ಪೇಜ್ಗಳು ಅವೇ ತುಂಬಿರ್ತಾ ಇತ್ತು. ಬಟ್ ಈ ವರ್ಷ ಏನಾಗಿದೆ, ಪ್ರತಿಯೊಂದು ಕಾಲೇಜ್ನಲ್ಲಿ 600ರ ಮೇಲೆ ಇರುವಂತಹ ವಿದ್ಯಾರ್ಥಿಗಳು ಬೆರಳೆಣಿಕೆಯಲ್ಲಿಷ್ಟಿದ್ದಾರೆ. ಅಷ್ಟೇ ಅಲ್ಲದೆ 550ರ ಮೇಲಿದ್ದವರು ಕೂಡ ಬೆರಳೆಣಿಕೆಯಲ್ಲಿಷ್ಟಿದ್ದಾರೆ. 500ರ ಮೇಲೆ ಇದ್ದವರು ಕೂಡ ಕಡಿಮೆ ಆಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಈ ಒಂದು ಇನ್ಸ್ಟಿಟ್ಯೂಟ್ಗಳಿದಾವೆ ನೋಡಿ, ಇದು ಬಹಳಷ್ಟು ದೊಡ್ಡದಾಗಿರುವಂಥದ್ದು, ಬಹಳಷ್ಟು ವಿದ್ಯಾರ್ಥಿಗಳಿರುವಂಥದ್ದು, ದೊಡ್ಡ ವಿದ್ಯಾರ್ಥಿಗಳಿರುವಂತಹ ಒಂದು ದೊಡ್ಡ ಕೋಚಿಂಗ್ ಕ್ಲಾಸಸ್ಗಳಾಗಿದ್ದು, ಇದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿರ್ತಾರೆ. ಅಂಥದ್ರಲ್ಲಿ ಸ್ವಲ್ಪ ಜನ ಸೆಲೆಕ್ಷನ್ ಆಗಿರ್ತಾರೆ. ನಾನಿಲ್ಲಿ ಯಾವುದೇ ಕಾಲೇಜಿನ ಪ್ರಮೋಷನನ್ನು ಮಾಡ್ತಾ ಇಲ್ಲ, ಕೇವಲ ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟು ಡಾಟಾ ನಮ್ಮ ಕರ್ನಾಟಕದಲ್ಲಿ ನನಗೆ ದೊರಕಿದೆ ಅಂತ. ಈಗ ಮೊದಲನೇದಾಗಿ ಆಳ್ವಾಸ್ ಕಾಲೇಜ್ ನಿಮಗೆ ಗೊತ್ತಿರಬೇಕು, ಎಷ್ಟು ಬೃಹದಾಕಾರವಾಗಿರುವಂಥ ಒಂದು ಕಾಲೇಜ್ ಆಗಿದೆ. ಈ ಒಂದು ಕಾಲೇಜಿನಲ್ಲಿ 450ರ ಮೇಲೆ ಬರ್ತಾ ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆ 467 ಆಗಿದೆ. ಅದೇ ರೀತಿಯಲ್ಲಿ 500 ಅಂಕಗಳಿಂದ ಮೇಲೆ ಬರುವಂಥ ವಿದ್ಯಾರ್ಥಿಗಳ ಸಂಖ್ಯೆ 161 ಆಗಿದೆ. 550ರ ಮೇಲೆ ಬೆರಳೆಣಿಕೆಯಲ್ಲಿ ಇದ್ದಾರೆ, ಅಂದರೆ 54 ವಿದ್ಯಾರ್ಥಿಗಳಿದ್ದಾರೆ. 600ರ ಮೇಲೆ ಕೇವಲ 10 ಜನ ಇದ್ದಾರೆ. ಟೋಟಲ್ ಆಗಿ ಇಷ್ಟು ಒಂದು ರೇಂಜಲ್ಲಿ ಈ ಒಂದು ಆಳ್ವಾಸ್ ಕಾಲೇಜ್ ಮೂಡಬಿದ್ರಿಯಲ್ಲಿ ನಿಮಗೆ ಕಂಡು ಬರ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, 600ರ ಮೇಲೆ ಕೇವಲ ಒಂದು 10 ಜನ ಇದ್ದಾರೆ. ಅದರಲ್ಲಿ 653, 612, 611, 611, 605, 605 ಈ ಒಂದು ರೇಂಜಲ್ಲಿ ಇದ್ದಾರೆ. ಈ ಒಂದು ಲಿಸ್ಟನ್ನು ನೋಡಿದ್ರೆ ನಮಗೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬಹಳಷ್ಟು ಕಡಿಮೆ ಅನಿಸ್ತದೆ ಈ ಒಂದು ಲಿಸ್ಟ್. ಆದರೆ ಈ ವರ್ಷ 500ರ ಮೇಲೆ ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಈ ಒಂದು ಕಾಲೇಜಿನಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಬಟ್ ಅದು ಕಂಪೇರ್ ಟು ದಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಕಂಪೇರ್ ಮಾಡಿದ್ರೆ, ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಕಂಪೇರ್ ಮಾಡಿದ್ರೆ ಇದು ಬೆರಳಿಕೆ ಅಷ್ಟಾಯಿತು. ಅಂದರೆ 161 ಅಂದರೆ ಸ್ವಲ್ಪ ಕಡಿಮೆ ಆಯಿತು ಅಂತಂದಾಗೆ. ಇವತ್ತಿನ ನ್ಯೂಸ್ ಆರ್ಟಿಕಲಲ್ಲಿ ನಮಗೆ ಈ ಒಂದು ಎಕ್ಸೆಲ್ನ ಒಂದು ಅಡ್ವರ್ಟೈಸ್ಮೆಂಟ್ ನನಗೆ ಕಾಣಿಸ್ತು. ಇದರಲ್ಲಿ ಮುಖ್ಯವಾಗಿ ನೀವು ನೋಡ್ಬೋದು, ಕೇವಲ 1, 2, 3, 4, 5, 6, 7 ವಿದ್ಯಾರ್ಥಿಗಳು 600 ಅಂಕಗಳಿಗಿಂತ ಹೆಚ್ಚಿಗೆ ತೆಗೆದಿದ್ದಾರೆ. ಕೇವಲ ನಿಮಗೆ ಇಲ್ಲಿ 550 ಅಂಕಗಳಿಗೆ ಮಾತ್ರ ಡಿಸ್ಪ್ಲೇ ಮಾಡಿದ್ದಾರೆ. ಮುಂದಿನ ಒಂದು ವಿದ್ಯಾರ್ಥಿಗಳದ್ದು ಕೇವಲ ಪರ್ಸೆಂಟೈಲನ್ನು ನಿಮಗೆ ತೋರಿಸ್ತಾ ಇದ್ದಾರೆ. ಅವರ ಅಂಕಗಳನ್ನು ನಿಮಗೆ ತೋರಿಸ್ತಾ ಇಲ್ಲ, ಕೇವಲ ಪರ್ಸೆಂಟೈಲನ್ನು ನಿಮಗೆ ತೋರಿಸ್ತಾ ಇದ್ದಾರೆ. ಇಷ್ಟು ಜನ ನಮ್ಮ ಕಾಲೇಜಿನಲ್ಲಿ ಇಷ್ಟು ಪರ್ಸೆಂಟೈಲನ್ನು ತೆಗೆದಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇದನ್ನು ನಾವು ಕೌಂಟ್ ಮಾಡಿಕೊಂಡಾಗ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳ ಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ, ಕಾಂಪಿಟೇಷನ್ ಲೆವೆಲ್ ಸ್ವಲ್ಪ ಕಮ್ಮಿ ಇದೆ ಈ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಅಂತ ನನಗನ್ನಿಸ್ತಾ ಇದೆ. ಅಷ್ಟೇ ಅಲ್ಲದೆ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೆ, 20,000 ವಿದ್ಯಾರ್ಥಿಗಳಷ್ಟು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಎಲಿಜಿಬಲೇ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿ. ಈ ರೀತಿ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಕೂಡಿಸ್ಕೊಂಡಾಗ ನಮಗೆ ಸ್ವಲ್ಪ ಖುಷಿ ಆಗುತ್ತೆ. ನೋಡಬೇಕು, ಈ ಒಂದು ರೌಂಡ್ ಸ್ಟಾರ್ಟ್ಸ್ ಆದಮೇಲೆ, ಈ ಫಸ್ಟ್ ರೌಂಡ್ ಸ್ಟಾರ್ಟ್ ಆದಮೇಲೆ, ಫಸ್ಟ್ ರೌಂಡಲ್ಲಿ ನಮಗೆ ಏನಾದರೂ ಜನರಲ್ ಕ್ಯಾಟಗರಿಯಲ್ಲಿ 75,000ವರೆಗೆ ಕಟ್ ಆಫ್ ನಿಂತುಕೊಳ್ತಂದರೆ ಸೆಕೆಂಡ್ ರೌಂಡಿಗೆ ಖಂಡಿತವಾಗಿ ಭಾಳಷ್ಟು ಡಿಫ್ರೆನ್ಸ್ ಆಗಲಿದೆ. ಮುಂದುವರೆದು ನಾರಾಯಣ ಕಾಲೇಜಿನಲ್ಲಿ ನಿಮಗೆ 142, 219, 237 ರ್ಯಾಂಕನ್ನು ಆಲ್ ಇಂಡಿಯಾ ರ್ಯಾಂಕಿಂಗನ್ನು ಪಡೆದಿರುವಂಥ ವಿದ್ಯಾರ್ಥಿಗಳದ್ದು ತೋರಿಸಿದ್ದಾರೆ. ಪೂರ್ತಿಯಾಗಿ ಎಲ್ಲ ವಿದ್ಯಾರ್ಥಿಗಳದ್ದು ಇನ್ನೂ ಕೌಂಟ್ ಸಿಕ್ಕಿಲ್ಲ, ಅಲ್ಲಿ ನಮಗೆ ಇನ್ನೂ ಗೊತ್ತಾಗಿಲ್ಲ, ಅಂದರೆ ಬ್ಯಾನರ್ಸ್ಗಳು ಇನ್ನೂ ರಿಲೀಸ್ ಮಾಡಿಲ್ಲ. ನಾನಿಲ್ಲಿ ಕವರ್ ಮಾಡ್ತಾ ಇರೋದು ಕೇವಲ ನಮ್ಮ ಕರ್ನಾಟಕದ ಕಾಲೇಜ್ಗಳನ್ನು ಮಾತ್ರ. ನಮ್ಮ ಕರ್ನಾಟಕದ ಕಾಂಪಿಟೇಷನ್ ಯಾವ ರೀತಿಯಲ್ಲಿದೆ, ನಮ್ಮ ನೀಟ್ ಕಾಂಪಿಟೇಷನ್ ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನಿಮಗೆ ತೋರಿಸ್ತಾ ಇದ್ದಾನೆ. ಮುಂದುವರೆದು ಸರ್ ಎಮ್ ಯು ಕಾಲೇಜಿನಲ್ಲಿ ಒಂದು ತೋರಿಸ್ತಾ ಇದ್ದಾರೆ ರಿಸಲ್ಟನ್ನು. ಇಲ್ಲಿ 666ಕ್ಕೆ ಒಂದು ಫಸ್ಟ್ ರ್ಯಾಂಕ್ ಅಂತ ತೋರಿಸ್ತಾ ಇದ್ದಾರೆ. ಮತ್ತು 665 ಮತ್ತು 665, 655 ಈ ರೀತಿಯಲ್ಲಿ ನಿಮಗೆ ಈ ಒಂದು ಕಾಲೇಜ್ನ ಒಂದು ಡಾಟಾವನ್ನು ತೋರಿಸ್ತಾ ಇದ್ದಾರೆ. ಬಟ್ ನಿಮಗೆ ಗೊತ್ತಿರಬೇಕು, ಈ ಒಂದು ಸರ್ ಎಮ್ ಯು ಕಾಲೇಜ್ ಭಾಳಷ್ಟು ಪ್ರಚಲಿತವಾಗಿರುವಂತಹ ದಾವಣಗೆರೆಯಲ್ಲಿ ಇರುವಂಥ ಕಾಲೇಜು. ಈ ಕಾಲೇಜಿನಲ್ಲಿ ಕೂಡ ಇಷ್ಟೇ ಒಂದು ಅಂಕಗಳನ್ನು ತೋರಿಸ್ತಾ ಇದ್ದಾರೆ. ಬಟ್ 500 ಮೇಲೆ ಎಷ್ಟಿದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಇಲ್ಲ. ಹಾಗೆ ಇನ್ಸ್ಪೈರ್ ನೀಟ್ ಅಕಾಡೆಮಿ ಮಂಗಳೂರಲ್ಲಿ ಬರುವಂಥದ್ದು ಈ ಒಂದು ಕಾಲೇಜಿನಲ್ಲಿ 581, 580, 580, 575, 571, 550ರ ಮೇಲೆ ಜಾಸ್ತಿ ಜನ ಇದ್ದಾರೆ. ಹಾಗೆಯೇ ಟೋಟಲ್ ಆಗಿ 500ರ ಮೇಲೆ ಕೂಡಿಸ್ಕೊಂಡ್ರೆ ಒಂದು 20-30 ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಹಾಗೆ ಬೆಂಗಳೂರಿನ ಡಾಕ್ಟರ್ ಅಕಾಡೆಮಿಯನ್ನು ನೋಡಿದಾಗ ಈ ಒಂದು ಕಾಲೇಜಿನಲ್ಲಿ ನೋಡಿ ನೀವು ಎಷ್ಟು ಅಂಕಗಳು ಬರ್ತಾ ಇದೆ, 28 ರ್ಯಾಂಕ್ ಬರ್ತಾ ಇದೆ ಆಲ್ ಇಂಡಿಯಾ ರ್ಯಾಂಕಿಂಗಲ್ಲಿ. ಅದೇ ರೀತಿಯಲ್ಲಿ 211, 255, 313,
329, 379, 469 ಈ ರ್ಯಾಂಕನ್ನು ಪಡಿತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಲ್ ಇಂಡಿಯಾ ರ್ಯಾಂಕಿಂಗಲ್ಲಿ. ಅದೇ ರೀತಿಯಲ್ಲಿ 638, 630, 630, 600ರ ಮೇಲೆ ಜಾಸ್ತಿ ಜನ ತೋರಿಸ್ತಾ ಇದ್ದಾರೆ ಇಲ್ಲಿ. ಹಾಗೆ ಮುಂದುವರೆದು 638, 630, 630, 602ರವರೆಗೆ ಈ ಒಂದು ತೋರಿಸ್ತಾ ಇದ್ದಾರೆ. ಟೋಟಲ್ ಆಗಿ ಇಷ್ಟು ಅಂಕಗಳನ್ನು ತೆಗೆದಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. 500ರ ಮೇಲೆ ತೋರಿಸ್ತಾ ಇಲ್ಲ, ಬಟ್ 500ರವರೆಗೆ ಕಟ್ ಆಫ್ ನಿಂತುಕೊಳ್ಳುತ್ತೆ ನಮ್ಮ ಕರ್ನಾಟಕದಲ್ಲಿ GM ಕ್ಯಾಟಗರಿಯಲ್ಲಿ. ಬಟ್ 500ರ ಮೇಲೆ ಭಾಳಷ್ಟು ಕಾಲೇಜ್ಗಳು ತೋರಿಸ್ತಾ ಇಲ್ಲ, ಕೇವಲ 600ರ ಮೇಲೆ ಬಂದಿರುವಂಥ ವಿದ್ಯಾರ್ಥಿಗಳನ್ನು ತೋರಿಸ್ತಾ ಇದ್ದಾರೆ. ಬಟ್ ನೀವು ಲಾಸ್ಟ್ ಇಯರ್ದು ಕಂಪೇರ್ ಮಾಡಿದಾಗ, ಲಾಸ್ಟ್ ಇಯರ್ 600ರ ಮೇಲೆ ಬಂದಿರುವಂಥ ವಿದ್ಯಾರ್ಥಿಗಳನ್ನು ಕಂಪೇರ್ ಮಾಡಿದಾಗ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಜನ ಇದ್ದರು, ಬಟ್ 500ರ ಮೇಲೆ ಕಡಿಮೆ ಇದ್ದರು. ಅಂದರೆ ಓವರ್ ಆಗಿ 500ರಿಂದ 650ರ ಒಳಗೆ ಒಂದು ವಿದ್ಯಾರ್ಥಿಗಳು ಇದ್ರಲ್ಲ, ಈ ವರ್ಷವೂ ಕೂಡ ಅಷ್ಟೇ ಇದ್ದಾರೆ. ಬಟ್ 500ರ ರೇಂಜಲ್ಲಿ ಭಾಳ ಜನ ಇದ್ದಾರೆ. 500ರಿಂದ 550ರ ರೇಂಜಲ್ಲಿ ಭಾಳ ವಿದ್ಯಾರ್ಥಿಗಳು ಇದ್ದಾರೆ. ನೋಡಬೇಕು ನಮ್ಮ ಕರ್ನಾಟಕದ ಯಾವ ಲೆವೆಲ್ ಕಾಂಪಿಟೇಷನ್ ಇದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಅನೇಕ ಒಂದು ಇನ್ಸ್ಟಿಟ್ಯೂಟ್ಗಳು, ಕೋಚಿಂಗ್ಗಳು ಇನ್ನೂ ಕ್ಲೈಮ್ ಮಾಡುವಂಥದ್ದು ಭಾಳಷ್ಟು ಇದೆ. ಇನ್ನು ನಿಮ್ಮ ಬೆಂಗಳೂರಿನ ಪ್ರದೀಪ್ ಈಶ್ವರ್ ಅವರ ಒಂದು ಕಾಲೇಜ್ ಕೂಡ, ಅದರ ಬಗ್ಗೆ ಕೂಡ ಇನ್ನೂ ಮಾಹಿತಿ ದೊರಕಿಲ್ಲ. ಅನೇಕ ಕಾಲೇಜ್ಗಳಿದೆ ನಮ್ಮ ಕರ್ನಾಟಕದಲ್ಲಿ. ಇನ್ನು ಶೈನ್ ಕಾಲೇಜ್ನ ಎಷ್ಟು ಡಾಟಾ ಬಂದಿದೆ ಅಂತ ಗೊತ್ತಿಲ್ಲ. ಟೋಟಲ್ ಇನ್ನೂ ಭಾಳಷ್ಟು ಕಾಲೇಜ್ಗಳದ್ದು ಇನ್ನೂ ಈ ಒಂದು ಬ್ಯಾನರ್ಗಳು ರೆಡಿ ಮಾಡಬೇಕಾಗಿದೆ. ಎಲ್ಲವನ್ನು ನಿಮಗೆ ತಿಳಿಸೋದಕ್ಕೆ ನಾನು ಟ್ರೈ ಮಾಡ್ತೇನೆ. ಇದಿಷ್ಟಾಗಿತ್ತು ಈವರೆಗಿನ ವಿಷಯ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.